ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಬಂದ್ಬಿಟ್ಟು ಕ್ಯಾರೆಟ್ ಹಲ್ವಾ. ಈ ರೆಸಿಪಿನ ತುಂಬಾ ಟೇಸ್ಟಿ ಮತ್ತು ಸಿಂಪಲ್ ಆಗಿ ಯಾವ ತರ ಮಾಡೋದು ಅಂತ ನಿಮ್ಗೆಲ್ಲ ತೋರ್ಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು 5 ಕ್ಯಾರೆಟ್ ನ ತಗೊಂಡು ಚೆನ್ನಾಗಿ ತೊಳ್ದಾದ್ಮೇಲೆ ಅದ್ರ ಮೇಲೆ ಇರುವ ಸಿಪ್ಪೆನ ತೆಗ್ದ್ಬಿಟ್ಟು ಇಟ್ಕೊಂಡಿದೀನಿ. ಈಗ ತಗೊಂಡಿರುವ ಎಲ್ಲಾ ಕ್ಯಾರೆಟ್ ನು ತುರ್ಕೊಂತಾ ಇದೀನಿ. ಕ್ಯಾರೆಟ್ ಎಲ್ಲ ತುರ್ಕೊಂಡಾಗಿದೆ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ನ ಇಟ್ಕೊಂಡು 2 ಟೇಬಲ್ ಸ್ಪೂನ್ಸ್ ಆಗುವಷ್ಟು ತುಪ್ಪನ ಹಾಕೊಂತಾ ಇದೀನಿ. ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಡ್ರೈ ಫ್ರೂಟ್ಸ್ ನ ತಗೊಂಡು ರೋಸ್ಟ್ ಮಾಡ್ಕೊಂತಾ ಇದೀನಿ. ಫಸ್ಟ್ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ತಗೊಂಡು ರೋಸ್ಟ್ ಮಾಡ್ಕೊಂತಾ ಇದೀನಿ. ಇದು ರೋಸ್ಟ್ ಆದ್ಮೇಲೆ ಇದಕ್ಕೆ ಕಿಸ್ಮಿಸ್ನು ಸಹ ಸೇರಿಸ್ಕೊಂಡು ರೋಸ್ಟ್ ಆದ್ಮೇಲೆ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂತಾ ಇದೀನಿ. ಈಗ ಅದೇ ಪ್ಯಾನ್ಗೆ ತುರ್ದಿಟ್ಕೊಂಡಿರುವಂತಹ ಕ್ಯಾರೆಟ್ ನ ಸಹ ಸೇರಿಸ್ಕೊಂಡು ಒಂದು 7 ರಿಂದ 8 ನಿಮಿಷ ಫ್ರೈ ಮಾಡ್ಕೊಂತಾ ಇದೀನಿ. ಈಗ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲೇ ನಾನು 1 ಕಪ್ ಆಗುವಷ್ಟು ಹಾಲನ್ನ ಸಹ ಸೇರಿಸ್ಕೊಂಡು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಂತಾ ಇದೀನಿ. ಹಾಕೊಂಡಿರುವಂತಹ ಹಾಲೆಲ್ಲ ಚೆನ್ನಾಗಿ ಹಿಂಗೋಗಿ ಕ್ಯಾರೆಟ್ ಎಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲೇ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸಹ ಸೇರಿಸ್ಕೊಂಡು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಂತಾ ಇದೀನಿ. ಸಕ್ಕರೆನ ನೀವು ನೋಡ್ಕೊಂಡು ಹಾಕೊಳ್ಳಿ. ನಿಮ್ಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ 3/4 ಕಪ್ ಸಕ್ಕರೆನ ಸಹ ಸೇರಿಸ್ಕೊಂಡು ಈ ಕ್ಯಾರೆಟ್ ಹಲ್ವಾನ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆನ ಸೇರಿಸ್ಕೊಂತಾ ಇದೀನಿ. ನಾನು ವಿಡಿಯೋ ಅಲ್ಲಿ ತೋರಿಸಿದ ಕ್ವಾಂಟಿಟೀಸ್ ನ ಹಾಕೊಂಡು ಈ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಇಲಾಚಿ ಪೌಡರ್ ನ ಸಹ ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಂಡು ಮಾಡಿಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ನ ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಅಷ್ಟೇ ನಮ್ ಕ್ಯಾರೆಟ್ ಹಲ್ವಾ ಟೇಸ್ಟಿಯಾಗಿ ರೆಡಿ ಆಗೋಗುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ತರ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಇಂತಹ ಸಿಂಪಲ್ ಮತ್ತು ಟೇಸ್ಟಿ ರೆಸಿಪೀಸ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.